ಇಲ್ಲಿ ಮಕ್ಕಳು ಫ್ರಾಕ್ನ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಪಾರ್ಟಿ ವೇರ್ ಡ್ರೆಸ್ಸು. ಇದು ಒಂದು ಸ್ಲೀವ್ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫುಟ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ಜಿಪ್ಪರ್ ಫುಟ್ನ ಹಾಕ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಪೈಪಿಂಗ್ ಹಾಕ್ಕೊಳ್ಬೇಕು, ಪೈಪಿಂಗ್ ಹೊಲ್ಕೊಳ್ಬೇಕು, ನಾನು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಸ್ಯಾಟಿನ್ ಬಟ್ಟೆಯಲ್ಲಿ ಒಂದು ಥ್ರೆಡ್ನ ತೊಗೊಂಡು, ದಪ್ಪ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ, ಪೈಪಿಂಗ್ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೊತೀನಿ. ಇದು ಬೆಲ್ ಸ್ಲೀವ್ಸ್ ಥರ ಬರುತ್ತೆ, ಪಫ್ ಸ್ಲೀವೇ ಬೆಲ್ ಸ್ಲೀವ್ಸ್ ಥರ ಬರುತ್ತೆ. ಇಲ್ಲಿ ಎಡ್ಜಲ್ಲಿ ನಾನು ಪೈಪಿಂಗ್ ಹಾಕ್ಕೊಂಡ್ರೆ ಇಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಲೈನಿಂಗ್ ಬೇರೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಯಾಟಿನ್ ಥ್ರೆಡ್ ಇದು. ಇಲ್ಲಿ ನಾನು ಎಡ್ಜಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ಇದಕ್ಕೆ ಲೈನಿಂಗ್ ಹಾಕ್ಕೊಳ್ತೀನಿ. ಲೈನಿಂಗ್ ಹಾಕಿದ್ರೇ ಇದು ಸ್ಲೀವ್ ಸ್ವಲ್ಪ ಸ್ಟಿಫಾಗಿ ಬರೋದು. ಇದು ಬೆಲ್ ಸ್ಲೀವ್ಸ್ ಪ್ಯಾಟರ್ನು, ಮೇಲ್ಗಡೆ ಸ್ವಲ್ಪ ಪಫ್ ಬರುತ್ತೆ. ಇಲ್ಲಿ ಇವಾಗ ನಾನು ಲೈನಿಂಗ್ ಇಟ್ಕೊಳ್ತೀನಿ. ಸೇಮ್ ಲೈನಿಂಗ್ನ ನಾನಿಲ್ಲಿ ಎಡ್ಜಲ್ಲಿ ಸ್ಟಿಚ್ ಕಾಣುತ್ತೆ ಮೇಲಿಂದನೇ ಸ್ಟಿಚ್ ಹಾಕೋಬೇಕು. ಇಲ್ಲಾಂದರೆ ಕಾಣಲ್ಲ ಅಂತಂದರೆ ಹಿಂದ್ಗಡೆಯಿಂದ ಸ್ಟಿಚ್ ಹಾಕೋಬೋದು. ಪೈಪಿಂಗ್ನ ನೀಟಾಗಿ ಇಟ್ಕೊಂಡು ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕೋಬೇಕು. ಮೊದಲನೇ ಸ್ಟಿಚ್ ಎಲ್ಲಿ ಹಾಕ್ಕೊಂಡಿದ್ದೀವೋ ಅದೇ ಮೇಲೇ ಈ ಲೈನಿಂಗ್ ಮೇಲೇನು ಸ್ಟಿಚ್ ಹಾಕ್ಕೊಂಡ್ರೆ ಇಲ್ಲಿ ಇವಾಗ ಪೈಪಿಂಗ್ ನೀಟಾಗಿ ಬರುತ್ತೆ. ನೋಡಿ, ಇವಾಗ ಓಪನ್ ಮಾಡ್ತೀನಿ. ಸ್ವಲ್ಪ ಉಗುರಲ್ಲಿ ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಎಡ್ಜಲ್ಲಿ ಸ್ಟಿಫಾಗಿ ಬರಬೇಕು ಅನ್ನೋದಕ್ಕೋಸ್ಕರನೇ ಇಲ್ಲಿ ಪೈಪಿಂಗ್ ಹಾಕೋದು. ನಾವು ಬ್ಲೌಸಿಗೆಲ್ಲ ನೆಕ್ ಪೈಪಿಂಗ್ ಹಾಕ್ತೀವಲ್ಲ, ಅದೇ ರೀತಿ ಇಲ್ಲೂ ಇಲ್ಲಿ ತುದಿಯಲ್ಲಿ ಈ ಪೈಪಿಂಗ್ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಿ ಹಾಕ್ಕೊಂಡಿದ್ದೀನಿ. ನಾನಿವಾಗ ಸ್ಲೀವ್ಸ್ ನೋಡಿ, ಇಲ್ಲಿ ಇವಾಗ ನಾನು ಕ್ಲೀನಾಗಿ ಫಿನಿಶ್ ಆಗಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಕಚ್ ಅಂದರೆ ಮಾರ್ಕ್ ಮಾಡ್ಕೊಳ್ತೀನಿ. ಅಲ್ಲೊಂದು 3 ಫ್ರೀಲ್ಸ್ ಬರುತ್ತೆ, ದೊಡ್ಡ ದೊಡ್ಡ ಫ್ರೀಲ್ಸ್ ಈ ರೀತಿ ಬರುತ್ತೆ ಅಷ್ಟೇ. ಇಲ್ಲೊಂದು ಸ್ಟಿಚ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಬರುತ್ತೆ ಸ್ಲೀವು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ನಾನು ಫ್ರಾಕಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಸ್ಲೀವು 2 ಸ್ಲೀವ್ ಅಟ್ಯಾಚ್ ಮಾಡಿ ದೊಡ್ಡ ದೊಡ್ಡ ಫ್ರೀಲ್ ಇಟ್ಕೊಂಡ್ರೆ ಬಫ್ ಕ್ಲೀನಾಗಿ ಬರುತ್ತೆ. ಇಲ್ಲಿ ನಾನು ಫ್ರಾಕಿಗೆ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾಡಿಕೊಂಡು ಇಲ್ಲಿ ಎಡ್ಜಲ್ಲಿ ಕ್ಲೀನಾಗಿ ಸೆಂಟ್ರಲ್ಲಿ ಸರಿ ಸಮ ಸೆಂಟ್ರ್ ಮಾಡಿಕೊಂಡು ಇಲ್ಲಿ ಒಂದು 2 ಇಂಚಸ್ಗೆ ಒಂದು ಲೈನ್ ಹೇಳ್ಕೊಳ್ತೀನಿ. ಸರಿ ಸೆಂಟ್ರು ನೋಡ್ಕೊಳ್ಳಿ. ಇಲ್ಲಿ ಎಡ್ಜಲ್ಲಿ 2 ಇಂಚಸ್ ಎಳ್ಕೊಂಡು 1.5 ಇಂಚು ವಿಡ್ತಲ್ಲಿ ನಾನು ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಆ ಮಾರ್ಕಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಇವಾಗ ಹಿಂಬದಿಯಿಂದ ಅದು ಸರಿ ಮಧ್ಯದಲ್ಲಿ ಈ ಬಾಕ್ಸ್ ಫ್ಲೀಟ್ ಬರ್ತಲ್ಲ, ಆ ಫ್ಲೀಟಲ್ಲಿ ಇಟ್ಟರೆ ಈ ರೀತಿ ಶೇಪಲ್ಲಿ ಬರುತ್ತೆ. ಇಲ್ಲಿ ನಾವು ಓಪನ್ನಲ್ಲಿ ನಾವು ಏನಾದರೂ ಬೀಡ್ಸ್ ಅಥವಾ ಏನಾದರೂ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಓಪನ್ ಮಾಡಿ ಬ್ಯಾಕ್ ಸೈಡು ನಾವಲ್ಲಿ ಸ್ವಲ್ಪ ಸ್ಟಿಚ್ ಹಾಕ್ಕೊಳ್ಬೇಕು. ಆವಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.